ಬ್ರೇಕ್ನ ನಂತರ ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಮುಖಂಡ ಸಿಟಿ ರವಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸಿಟಿ ರವಿ ಅವರು ನಮಸ್ಕಾರ. ನಮಸ್ಕಾರ. ಏನು ನೀವು ಎಕ್ಸಿಟ್ ಪೋಲ್ ಬಿಜೆಪಿ ನಂಬರ್ ಚೆನ್ನಾಗಿ ಬಂದಿದೆ ಅನ್ನುವ ಖುಷಿ ಆಚರಿಸುವಾಗಲೇ ವಿಧಾನ ಪರಿಷತ್ತಿನ ಸಿಹಿ ಸುದ್ದಿನೂ ಬಂತು. ಡಬಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಏನು ಅನ್ನಿಸ್ತಾ ಇದೆ ಎಕ್ಸಿಟ್ ಪೋಲ್ ನಂಬರ್ಸು? ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರ ಮೇಲೆ ದೇಶದ ಜನ ವಿಶ್ವಾಸ ಇಟ್ಟಿದ್ದಾರೆ ಅನ್ನೋದು ವ್ಯಕ್ತ ಆಗ್ತಾ ಇದೆ. ಏನೆಲ್ಲ ಪ್ರಯತ್ನ ಮಾಡಿದ್ರ ನಂತರವೂ ಕೂಡ ಇಂಡಿಯಾ ಅಲಯನ್ಸ್ ಅವರು ಅಪಪ್ರಚಾರವನ್ನು ಅಸ್ತ್ರವಾಗಿ ಬಳಸಿದ್ರು ಹೊರತು ಅಪಪ್ರಚಾರದಿಂದ ಪ್ರಚಾರ ಸಿಕ್ತು. ಅದು ಜನರ ವಿಶ್ವಾಸ ಅವ್ರು ಗಳಿಸಿಲ್ಲ ಅನ್ನೋದು ಈ ಸಮೀಕ್ಷೆಯಿಂದ ವ್ಯಕ್ತ ಆಗ್ತಾ ಇದೆ. ಆದರೆ ಅಲ್ಲಲ್ಲಿ ಪಾಕೆಟ್ಗಳಲ್ಲಿ ಆಂಟಿ ಇನ್ಕಂಬನ್ಸಿ ಕೂಡ ಈ ಸಮೀಕ್ಷೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ರಾಜಸ್ಥಾನ ಕ್ಲೀನ್ ಸ್ವೀಪ್ ಆಗಿತ್ತು, 6ರಿಂದ 8-9 ಸ್ಥಾನಗಳನ್ನು ಕಳ್ಕೊಳ್ಬಹುದು. ಹರಿಯಾಣದಲ್ಲಿ ಕಳ್ಕೊತೀರಿ. ಅದು ಅಲ್ಲಲ್ಲಿ ಆಂಟಿ ಇನ್ಕಂಬನ್ಸಿ. ಅಂದರೆ ಬಿ ಜೆ ಪಿದು ಮೋದಿದು ಒಂದು ಗುಡ್ ಥಿಂಗ್ ಏನಂದರೆ ಒಂದು ಕಡೆ ಕಳ್ಕೊಂಡ್ರೆ ಇನ್ನೊಂದು ಕಡೆ ಎಲ್ಲೋ ಗಳಿಸ್ಕೊತಾರೆ. ಹೀಗಾಗಿ ಟೋಟಲ್ ಟ್ಯಾಲಿ ಈಕ್ವಲ್ ಇರುತ್ತೆ ಅಂತ. ಆ ಆಂಟಿ ಇನ್ಕಂಬರೆನ್ಸಿ ಇರೋದು ಸರ್ಕಾರದ ಮೇಲಲ್ಲ, ನರೇಂದ್ರ ಮೋದಿ ಅವರ ಮೇಲೂ ಅಲ್ಲ. ಆಂಟಿ ಇನ್ಕಂಬರೆನ್ಸಿ ಲೋಕಲ್ ಆಂಟಿ ಇನ್ಕಂಬರೆನ್ಸಿ, ಅಲ್ಲಿಯ MP, ಅಲ್ಲಿರುವಂತ ಲೋಕಲ್ ಸಂಘಟನೆ, ಇದ್ರ ಮೇಲೆ ಇರ್ತಕ್ಕಂಥ ಆಂಟಿ ಇನ್ಕಂಬರೆನ್ಸಿ. ಕ್ವೈಟ್ ನ್ಯಾಚುರಲಿ 10 ವರ್ಷದ ಫೈನಲಿ ನಂಬರ್ಸ್ ಕಡಿಮೆನೇ ಆಗ್ತವೆ. ಈಗ ವಿಧಾನಸಭಾ ಚುನಾವಣೆ ಬಿಜೆಪಿ ಕರ್ನಾಟಕದಲ್ಲಿ ಯಾಕೆ ಸೋಯಿತು ಅಂದರೆ ಬಿಜೆಪಿ ಸರ್ಕಾರದ ವಿರುದ್ಧದ ಆಂಟಿ ಇನ್ಕಂಬನ್ಸಿನ, ಮೋದಿ ಪಾಪ್ಯುಲಾರಿಟಿ ಕಡಿಮೆ ಆಗಿತ್ತ, ಎಷ್ಟು ಚರ್ಚೆ ಮಾಡಿದ್ರು 66 ಬಂದಿದ್ದು ಅನ್ನೋದು ಸತ್ಯ. ಅದು ಸತ್ಯನೇ. ಆದ್ರೆ ಈಗ ಬಹುತೇಕ ಸಮೀಕ್ಷೆಗಳು ನಾನು ನೋಡಿದಂತೆ ನಮ್ಗೆ 325 ಮೇಲೇನೆ NDA ತೋರಿಸಿದಾವೆ. ಹಾಗಾಗಿ ನಮ್ಗೆ ಆ ತರದ ಸಮಸ್ಯೆ ಇಲ್ಲ. ನಿರೀಕ್ಷೆ 400 ದಾಟಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಓಕೆ. ಆದ್ರೆ ಕನಿಷ್ಠ ಅನ್ನೋದೇ 325 ಇದೆ. ಬಟ್ ಕರ್ನಾಟಕದಲ್ಲೂ ಕೂಡ ಟಿಕೆಟ್ ಹಂಚಿಕೆಯ ನಂತರ ಗೊಂದಲಗಳಿದ್ವು. ಆಂಟಿ ಇನ್ಕಂಬನ್ಸಿ ಅಭ್ಯರ್ಥಿಗಳ ವಿರುದ್ಧ ನೀವೇನು ಹೇಳ್ತಿದ್ದೀರಿ ಅದು ಇಲ್ಲೂ ಕೂಡ ಇತ್ತು. ಆದರೆ ಎಕ್ಸಿಟ್ ಪೋಲ್ ನಂಬರ್ಸ್ಗಳು ವ್ಯತಿರಿಕ್ತವಾಗಿ ತೋರಿಸ್ತಾ ಇವೆ. ಈಗ ನನ್ನೂ ಸೇರಿದಂತೆ ಅಂಬಿಗ್ವಿಟಿ ಇದೆ. ನಾನು ಈ ಪೂರ್ತಿಯಾಗಿ ಎಕ್ಸಿಟ್ ಪೋಲ್ಸ್ ನಂಬರ್ಸ್ಗಳನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನನಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇವೆ. ನೋಡಿ, 98 ನಂತರ ಕರ್ನಾಟಕದಲ್ಲಿ ಕೇಂದ್ರದ ಚುನಾವಣೆ ಅಂತ ಬಂದಾಗ ಕರ್ನಾಟಕದ ಜನ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ 98 ನಂತರ. ಹಾಗಾಗಿ ನಮ್ಮ ಕರ್ನಾಟಕದ ಜನ ಉಳಿದ ರಾಜ್ಯಗಳಿಗಿಂತ ಹೋಲಿಸಿಕೊಂಡ್ರೆ ಅವ್ರು ಹೆಚ್ಚು ಹಿಂದುತ್ವವಾದಿಗಳು ಕರ್ನಾಟಕದ ಜನ, ಮತ್ತು ಹೆಚ್ಚು ರಾಷ್ಟ್ರೀಯವಾದಿಗಳು ಹೌದು. ಈಗ ಇದು ಬಿಡಿ, ಇನ್ನು 36 ತಾಸಿನಲ್ಲಿ ರಿಸಲ್ಟ್ ಬರುತ್ತೆ, ಗೊತ್ತಾಗುತ್ತೆ. 1 ವರ್ಷದ ಒಂದೇನು ರಾಜಕೀಯ ವನವಾಸ ಅಂತೀರೋ, ರಾಜಕೀಯದಲ್ಲಿ ಒಂದು ರಾಹುಕಾಲ ಅಂತೀರೋ, ಅದನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೀರಿ ಸಿಟಿ ರವಿ ಅವರು. ನಾನು ಕಾರ್ಯಕರ್ತನ ಕೆಲಸ ಮಾಡ್ತಾನೆ ಇದ್ನಲ್ಲ, ವನವಾಸಕ್ಕೆ ಹೋಗ್ಲೇ ಇಲ್ಲ. ಈಗ ಕಾರ್ಯಕರ್ತ ಭಾವ ಕಳ್ಕೊಂಡಾಗ, ಕೆಲಸ ಇಲ್ಲದೆ ಕೂತ್ಕೊಂಡಾಗ ಅದು ಮಾತ್ರ ವನವಾಸ. ನಾನು ಯಾವತ್ ಖಾಲಿ ಕೂತಿದ್ದೆ? ಸಿಟಿ ರವಿ ಈ ಮಾತುಗಳ ಗೊತ್ತು. ಆದರೆ ಚುನಾವಣೆ ಸೋತ್ರಿ, ಲೋಕಸಭಾ ಚುನಾವಣೆಗೆ ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಇಲ್ಲ. ಹಂಗಿದ್ದಾಗ ಮನುಷ್ಯ ನಿಮ್ಮಂತ ಆಕ್ಟಿವ್ ಪೊಲಿಟಿಷಿಯನ್ ಡಿಪ್ರೆಷನ್ಗೆ ಹೋದಂಗೆ ಆಗ್ಬಿಡ್ತಾರ್ರಿ. ಇದ್ರ ನಡುವೆ ಪಕ್ಷ ನನಗೆ ಕೈ ತುಂಬಾ ಕೆಲಸ ಕೊಟ್ಟಿತ್ತು. ಮಧ್ಯಪ್ರದೇಶ ಚುನಾವಣೆ ಕೆಲಸ ಕೊಡ್ತು, ತಮಿಳ್ನಾಡಿನಲ್ಲಿ ಕೆಲಸ ಕೊಡ್ತು, ಕರ್ನಾಟಕದ ಚುನಾವಣೆಯಲ್ಲಿ ನನಗೆ ಇಡೀ ರಾಜ್ಯದ ತುಂಬಾ ಓಡಾಡಿಸ್ತು. ಕರ್ನಾಟಕ ಚುನಾವಣೆ ಮುಗಿದ ತಕ್ಷಣ ನನ್ನ ಕರ್ಕೊಂಡೋಗಿ ಉತ್ತರ ಪ್ರದೇಶಕ್ಕೆ ಬಿಟ್ಟಿದ್ರು. ಹಾಗಾಗಿ ಕೆಲಸ ಇಲ್ದಲೆ ಕೂರಕ್ ನನಗಂತೂ ಆಗಲ್ಲ. ಕೆಲಸ ಕೊಟ್ರೆ ಅಷ್ಟ್ರ ಮಟ್ಟಿಗೆ ಕೆಲಸ ಕೊಟ್ರೆ ತೃಪ್ತಿ ಇರುತ್ತೆ. ನನಗೆ ಕೆಲಸ ಕೊಟ್ಟಿದ್ರು. ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಬಿಜೆಪಿಯಲ್ಲಿ ಆಮೂಲಾಗ್ರ ಬದಲಾವಣೆಗಳಾಗ್ತವೆ ಅಂತ ಚರ್ಚೆ ಶುರುವಾಗಿದೆ. ಆ ಚರ್ಚೆಗೆ ಒಂದು ಕಾರಣ ಆಗಿರೋದು ನಿಮ್ಗೆ ಟಿಕೆಟ್ ಕೊಟ್ಟಿರೋದು. ಇಡೀ ದೇಶದ ರಾಜಕಾರಣದಲ್ಲೇನೆ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ರಾಜಕೀಯ ಬದಲಾವಣೆನೂ ಆಗುತ್ತೆ, ಮತ್ತು ಅವರಿಗಾಗ್ಲೇನೆ ಮುಂದಿನ 100 ದಿನಗಳ ಆಕ್ಷನ್ ಪ್ಲಾನ್ ಅನ್ನು ತಯಾರು ಮಾಡಿ ಇಟ್ಕೊಂಡಿದಾರಲ್ಲ,
ನಾ ಏನು ಕೇಳ್ತಾ ಇದ್ದೀನಿ ಅಂತ ಗೊತ್ತು ನಿಮಗೆ, ಬಟ್ ನೀವು ಡೈರೆಕ್ಟಾಗಿ ಅದನ್ನ ಅಡ್ರೆಸ್ ಮಾಡೋದಿಲ್ಲ. ಅದು ಸಿಟಿರವಿ ಅವರೇ, 2 ನಿರ್ಣಯಗಳನ್ನು BJP ಹೈಕಮಾಂಡ್ ಏನು ತೆಗೆದುಕೊಂಡಿದೆ ಒಂದು ವರ್ಷದಲ್ಲಿ. ಒಂದು, ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು. ನನಗೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡಿಲ್ಲ, ಆದರೆ ನನಗೆ ಮೇಲ್ನೋಟಕ್ಕೆ ಅನಿಸುತ್ತೆ ಅದು ನಿಮ್ಗೆ ಒಪ್ಪಿಗೆ ಇರಲಿಲ್ಲ. 2ನೇದು BJP JDS ಮೈತ್ರಿ ಆಗಿದ್ದು. ಭೋಜೇಗೌಡರು ಚಿಕ್ಕಮಗಳೂರಿನಲ್ಲಿ ನಿಮ್ಮ ವಿರುದ್ಧ ಮಾಡಿದ ಒಂದು ಕ್ಯಾಂಪೇನ್ನ ನಂತರ ಅದು ಕೂಡ ನಿಮಗೆ ಇಷ್ಟ ಇರಲಿಲ್ಲ. ಬಟ್ ಆ 2 ನಿರ್ಣಯಗಳು BJP ಕರ್ನಾಟಕದಲ್ಲಿ ಕೈ ಹಿಡಿದಂತೆ ಕಾಣ್ತಾ ಇದೆ. ಎಸ್, ಅಲ್ಲ, ಒಂದೇನಂದ್ರೆ ನೋಡಿ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದು ನಾವು ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿರತಕ್ಕಂಥ ಸಿದ್ಧಾಂತ. ಹಾಗಾಗಿ ನಾನು ವಿಜೇಂದ್ರ ಅವ್ರನ್ನ ನೇಮಕ ಮಾಡಿದಾಗ ಇದೊಂದು ಸಾಂದರ್ಭಿಕ ಆಯ್ಕೆ ಅಂತ ಸ್ವಾಗತ ಮಾಡಿದ್ದೀನಿ. ಸ್ವಾಗತ ಮಾಡಿ ಅವರ ಜವಾಬ್ದಾರಿ ಸ್ವೀಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಮಧ್ಯಪ್ರದೇಶ ಚುನಾವಣೆ ಇದ್ದವನು ಚುನಾವಣೆಯಿಂದಲೇನೆ ಅಲ್ಲಿಂದಲೇನೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಅಲ್ಲಿಂದಲೇನೆ ಸಂದೇಶ ಕೊಡುವಂತ ಕೆಲಸ ಮಾಡಿದ್ದೇನೆ. ಅದಾದ ನಂತರ ನೀವು ಅವ್ರನ್ನೇ ಬೇಕಾದ್ರೆ ಕೇಳಿ, ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದೇನೆ. ನನ್ನ ಅನುಭವವನ್ನ ಮತ್ತು ನನಗೆ ಬಂದಂತ ಇನ್ಫಾರ್ಮೇಶನ್ ಅನ್ನ ಅವ್ರ ಜೊತೆಗೆ ಹಂಚಿಕೊಂಡಿದ್ದೇನೆ. ಹಂಚಿಕೊಂಡು ಒಂದು ಪಕ್ಷವನ್ನು ಗೆಲ್ಸೋದಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಏನು ಮಾಡಕ್ ಸಾಧ್ಯ ಇದೆ ಅದಷ್ಟನ್ನು ಕೂಡ ಮಾಡಿದ್ದೇನೆ. ಅವರು ಕೂಡ ಕೆಲವು ಸಂದರ್ಭಗಳಲ್ಲಿ ಫೋನ್ ಮಾಡಿ ವಿಚಾರಿಸಿ ಸಲಹೆಗಳನ್ನು ಕೇಳುವಂತ ದೊಡ್ಡತನವನ್ನು ತೋರಿಸಿದ್ದಾರೆ. ಹಾಗಾಗಿ ಪಕ್ಷದ ಪ್ರಶ್ನೆ ಬಂದಾಗ ನಾವು ಯಾರೇ ಇದ್ರೂ ಕೂಡ ನಾನು ಅವ್ರನ್ನ ಸ್ವೀಕಾರ ಮಾಡಿಕೊಂಡು ಮುಂದೆ ಹೋಗುವಂಥದ್ದು ಮಾಡಿದ್ದೇನೆ. ಇನ್ನ ಭೋಜೇಗೌಡರ ಪ್ರಶ್ನೆ ನೀವು ಎತ್ತಿದ್ರಿ. ನಿಜ, ಭೋಜೇಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ, ಅದರಲ್ಲೂ ನನ್ನ ವಿರುದ್ಧ ಕೆಲಸ ಮಾಡಿದ್ದು ನಿಜ. ನಾನು ಸೋತ್ ನಂತರ ಅದನ್ನು ಸಂಭ್ರಮಿಸಿದ್ದು, ಒಂದು ರೀತಿಯಲ್ಲಿ ಆ ಸಂಭ್ರಮಿಸಿದ್ದನ್ನ ಅವರ ಪಕ್ಷದ ಕಾರ್ಯಕರ್ತರೇ ಒಪ್ಕೊಳ್ಳದ ರೀತಿಯಲ್ಲಿ ನನ್ನ ಸೋಲ್ಬೇಕು ಅಂತ ಬಯಸಿದವರು ಕೂಡ ಒಪ್ಕೊಳ್ಳದ ರೀತಿಯಲ್ಲಿ ಅವ್ರ ಸೋಲನ್ನು ಸಂಭ್ರಮಿಸಿದ್ದು ನಿಜ. ಇದನ್ನ ಮೀರಿ ಹಾಲಿನ ಅಭಿಷೇಕ ಮಾಡಿಸ್ಕೊಂಡ್ರು, ಅದನ್ನೇನು ಹೇಳೋಣ, ಅದರಲ್ಲಿ ಏನು ಸುತ್ತಿ ಬಳಸಿ ಹೇಳೋದು, ಹಾಲಿನ ಅಭಿಷೇಕ ಮಾಡಿಸ್ಕೊಂಡ್ರು. ಓಕೆ, ಪಕ್ಷ ಒಮ್ಮೆ ನಿರ್ಣಯ ಮಾಡಿದ್ಮೇಲೆ ನನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಪಕ್ಷದ ನಿರ್ಣಯವನ್ನ ಮೀರದೇ ಇರೋದು. ಹಾಗಾಗಿ ಆ ಪಕ್ಷದ ನಿರ್ಣಯಕ್ಕೆ ಬದ್ಧನಾಗಿ ನಾನು ನಡ್ಕೊಂಡಿದ್ದೇನೆ ಮತ್ತು ಮೈತ್ರಿ ಧರ್ಮವನ್ನ ಪಾಲಿಸಿದ್ದೇನೆ. ಸಿಟಿ ರವಿ ಅವರೇ, ಅಂದರೆ ನಾನೊಬ್ಬ ಪತ್ರಕರ್ತ, ನೀವೊಬ್ಬ ರಾಜಕಾರಣಿ, ಇದನ್ನು ಖಾಸಗಿಯಾಗೂ ಕೇಳ್ಬೋದು, ಆದರೆ ಟೆಲಿವಿಷನ್ ಚಾನೆಲ್ನಲ್ಲೇ ಕೇಳೋಣ. 23ರ ಸೋಲಿನಿಂದ ಇವತ್ತು ನಿಮ್ಗೆ ವಿಧಾನ ಪರಿಷತ್ ಸದಸ್ಯತ್ವ ಸಿಗುವವರೆಗೆ ಪೊಲಿಟಿಕಲ್ ಲೆಸನ್ಸ್ ಅಂತ ತೆಗೆದುಕೊಂಡ್ರೆ ಮೂರು ಏನನ್ನು ಕಲ್ತ್ರಿ ಅಂತ ಹೇಳ್ತೀರಿ? ಯಾಕಂದರೆ ರಾಜಕಾರಣದಲ್ಲಿ ಅಧಿಕಾರವೇ ಎಲ್ಲವೂ ಅಂತಕ್ಕಂಥದ್ರ ಚರ್ಚೆಯನ್ನು ನಾವು ಸ್ವಾಭಾವಿಕವಾಗಿ ಮಾಡ್ತೀವಿ. ಒಂದು, ನಾನು ರಾಜಕಾರಣಿಯ ಜೊತೆಗೆ ಭಾವಜೀವಿಯೂ ಹೌದು, ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ನನ್ನನ್ನು ನಾನು ಜೋಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀನಿ. ನಿಮ್ಮ ಚಾನಲ್ನಲ್ಲೇ ಹೇಳಿದ್ದೆ, ನಾನು ಕಳೆದುಕೊಳ್ಳೋದಕ್ಕೆ ತಂದಿರೋದಾದ್ರೂ ಏನು ಅನ್ನುವಂಥ ಭಗವದ್ಗೀತೆ ವಾಕ್ಯವನ್ನು ಹೇಳಿದ್ದೆ. ಪಡ್ಕೊಂಡಿದ್ರು ಇಲ್ಲಿಂದಲೇ ಪಡ್ಕೊಂಡಿದ್ದೀನಿ, ಕೊಟ್ಟಿದ್ರು ಇಲ್ಲಿಂದಲೇ ಕೊಟ್ಟಿದ್ದೀನಿ. 36 ವರ್ಷದ ಹಿಂದೆ ಒಬ್ಬ ಬೂತ್ ಅಧ್ಯಕ್ಷನಾಗಿ ನನ್ನ ಪೊಲಿಟಿಕಲ್ ಜರ್ನಿಯನ್ನ ಪ್ರಾರಂಭಿಸಿದವನು. ಬೂತ್ ಅಧ್ಯಕ್ಷನ ಲೆಕ್ಕ ಹಾಕಿ ತಿರುಗಿ ನೋಡಿದ್ರೆ ಪಕ್ಷ ನನಗೆ ಕೊಟ್ಟಿರೋದೇ ಜಾಸ್ತಿ. ಆಮೇಲೆ ಈ ತರದ ಒಂದು ಸೋಲುಗಳು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ, ನಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಎಲ್ಲಿ ತಪ್ಪಿದ್ವಿ ಎಲ್ಲಿ ಎಡವಿದ್ವಿ ಅಂತ ಅವಲೋಕನ ಮಾಡ್ಕೊಳ್ಳೋಕೆ ಕಾರಣ ಆಗುತ್ತೆ. ಮತ್ತೆ ನಿಜ ಮಿತ್ರರು ಯಾರು, ಅಧಿಕಾರಕ್ಕೆ ಇದ್ದ ಮಿತ್ರರು ಯಾರು ಅನ್ನೋದನ್ನು ಕೂಡ ನನಗೆ 1 ವರ್ಷ ತಿಳಿಸಿದೆ. ಅಧಿಕಾರಕ್ಕಿದ್ದ ಮಿತ್ರರು ಅವ್ರ ಅಧಿಕಾರ ಹೋದ ತಕ್ಷಣ ಹೋದ್ರು. ನಿಜವಾದ ಮಿತ್ರರು, ಸೈದ್ಧಾಂತಿಕ ಮಿತ್ರರು ನನ್ನ ಕಷ್ಟದ ಜೊತೆಗೆ ಬೆಂತಟ್ಟಿದ್ರು, ಹೆಗಲು ಕೊಟ್ರು, ವಿಶ್ವಾಸ ತುಂಬಿದ್ರು. ಹಾಗಾಗಿ ನಿಜ ಮಿತ್ರರನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಇದು ಸಹಾಯ ಮಾಡಿದೆ. ಮತ್ತೆ ನನ್ನ ತಪ್ಪೇನು ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಕೂಡ ನನಗೆ ಇದೊಂದು ಸೋಲು ಒಂದು ದೊಡ್ಡ ಪಾಠ ಆಗಿದೆ, ಅನುಭವದ ಪಾಠ ಆಗಿದೆ. ಈ ತಾಳ್ಮೆನೆ ಫಲ ಕೊಡ್ತು ಅನ್ಸುತ್ತಲ್ವಾ? ಈಶ್ವರಪ್ಪನವರು ವಿಧಾನಸಭೆ ಟಿಕೆಟ್ ಮಿಸ್ ಆದಾಗ ನಿಮ್ಮಂಗೆ ಮಾತಾಡಿದ್ರು, ಕೊಟ್ಟಿದ್ದೆಲ್ಲವನ್ನು ಪಕ್ಷ ಕೊಟ್ಟಿದೆ, ನನಗೆ ಪಕ್ಷ ಅಷ್ಟೆಲ್ಲ ಕೊಡ್ತು, ಹಾಗೆಲ್ಲ ಮಾಡ್ತು ಅಂತ. ಆದರೆ
ಲೋಕಸಭೆಯಲ್ಲಿ ಮಗನಿಗೆ ಟಿಕೆಟ್ ಸಿಗದೆ ಇದ್ದಾಗ ಅವ್ರ ತಾಳ್ಮೆ ಮುಗಿದೋಗ್ಬಿಡ್ತು. ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಈಶ್ವರಪ್ಪನವರು, ಜಗದೀಶ್ ಶೆಟ್ಟರು, ಅಲ್ಲಿ ಜಗದೀಶ್ ಶೆಟ್ಟರ್ದೇನು ಅದು ಬೇರೆನೇ ಕೇಸ್ ಬಿಡಿ, ಅದು ಮತ್ತೆ ಚರ್ಚೆ ಮಾಡಿದ್ರೆ ಒಂದು ತಾಸಾಗತ್ತೆ. ನಿಮಗೆ ಈ ತಾಳ್ಮೆ ಕೈ ಹಿಡಿತು ಅಂತ ಅನ್ಸುತ್ತಾ? ನೀವು ಪಾರ್ಲಿಮೆಂಟ್ ಟಿಕೆಟ್ ಸಿಗದೆ ಇದ್ದಾಗ ನೀವು ನನಗೆ ಪ್ರಶ್ನೆ ಮಾಡಿದ್ರಿ. ಹೌದು. ಅವಾಗ ನಾನು ಹೇಳಿದ್ದೆ, ನಮ್ಮಲ್ಲಿ ಮೇಲ್ಪಂಕ್ತಿ ಅನ್ನೋದನ್ನ ನಾವಿನ್ನೂ 30 ವರ್ಷ 40 ವರ್ಷದ ಹಿಂದೆ ಯಾರು ಇದ್ರು ಪಕ್ಷದಲ್ಲಿ, ಸಂಘಟನೆಯಲ್ಲಿ, ಅವ್ರನ್ನ ಮಾತ್ರ ತೋರಿಸ್ತಾ ಇದೀವಿ. ಇವತ್ತಿರೋರನ್ನ ತೋರಿಸಿ ಮೇಲ್ಪಂಕ್ತಿ ಹಾಕೊಡ್ಬೇಕು. ನನಗೆ ದೇವ್ರು ಅಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ನಾನು ಯಾಕೆ ಮೇಲ್ಪಂಕ್ತಿ ಆಗ್ಬಾರ್ದು ಅನ್ನೋದನ್ನ ನಾನು ಹಾಕೊಂಡು, ಅದಕ್ಕಾಗಿ ನಾವೇನು ಏನನ್ನು ನಮ್ಮ ಕಾರ್ಯಕರ್ತರು ಬಯಸ್ತಾರೆ, ಯಾವುದನ್ನ ಜನ ಬಯಸ್ತಾರೆ ಮತ್ತು ಯಾವ್ದು ನನ್ನ ನಂಬಿಕೆ, ಅದಕ್ಕೆ ತಕ್ಕಂತೆ ನಡ್ಕೊಂಡಿದ್ದೀನಿ. ಸಿ ಟಿ ರವಿ ಅವರಿಗೆ ರಾಷ್ಟ್ರೀಯ ರಾಜಕಾರಣ ಅಲ್ಲ ಅನ್ನೋದು ಈ ಸೈಕಲ್ನಿಂದ ಪ್ರೂವ್ ಆಯ್ತಾ? ನೀವು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ, ಕ್ಷೇತ್ರದ ಜೊತೆ ಸ್ವಲ್ಪ ಸಂಪರ್ಕ ಕಡಿಮೆ ಆಯಿತು, ಚಿಕ್ಕಮಗಳೂರು ಸೋತ್ರಿ, ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಹೈಕಮಾಂಡ್ ಟಿಕೆಟ್ ಕೊಡಲಿಲ್ಲ, ಕೊನೆಗೆ ವಿಧಾನ ಪರಿಷತ್ತಿಗೆ ಬಂದ್ರಿ. ಎಲ್ಲವೂ ನಾವು ಅನ್ಕೊಂಡ್ ರೀತಿನಲ್ಲಿ ಆಗಲ್ಲ, ಭಗವಂತನ ನಿಶ್ಚಯನೂ ಒಂದಿರುತ್ತೆ. ನೋಡಿ ಏನಾಯ್ತು, ನಮ್ಮ ಸೋಲಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ ಮಾತ್ರ ಕಾರಣ ಅಲ್ಲ, ಅದ್ರ ಜೊತೆಗೆ ಆ ಸನ್ನಿವೇಶದಲ್ಲಿ ತೆಗೆದುಕೊಂಡಂತ ಕೆಲವು ನಿರ್ಣಯಗಳಿದಾವಲ್ಲ, ಅದು ಕೂಡ ಡ್ಯಾಮೇಜ್ ಮಾಡಿದೆ. ನಾನು ಪಕ್ಷದ ದೃಷ್ಟಿಯಿಂದ ಕೊಟ್ಟಂತ ಹೇಳಿಕೆಗಳು ಕೂಡ ನನ್ನ ಚುನಾವಣೆ ಸೋಲಿಗೆ ಕಾರಣ ಆಗಿದ್ದಾವೆ. JDS ಮತ್ತು ಕಾಂಗ್ರೆಸ್ ಒಟ್ಟಾಗಿ ನನ್ನನ್ನು ಸೋಲಿಸಲೇಬೇಕು ಅಂತ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದ್ದು ಕೂಡ ನನ್ನ ಸೋಲಿಗೆ ಕಾರಣ ಆಗಿದೆ. ಒಳ ಮೀಸಲಾತಿಗೆ ಗೊಂದಲ ಇಲ್ಲದೆ ಇದ್ರೆ, JDS ಕಾಂಗ್ರೆಸ್ ಒಟ್ಟಾಗಿ ಹೋಗದೆ ಇದ್ದಿದ್ರೆ, ನಾನು ಕಾಂಗ್ರೆಸ್ ನಾಯಕರ ಮೇಲೆ, ಜನತಾದಳದ ನಾಯಕರ ಮೇಲೆ ಮುಗಿಬೀಳದೆ ಇದ್ದಿದ್ರೆ, ನಾನು ನಮ್ಮ ಪಕ್ಷದ ನಿಲುವಿನ ಕುರಿತಂತೆ ಕೊಟ್ಟಂತ ಹೇಳಿಕೆ ಅದು ತಪ್ಪಾಗಿ ಜನರ ಮನಸ್ಸಿನಲ್ಲಿ ನರೇಶನ್ ಆಗಿ ಸೆಟ್ ಆಗದೆ ಇದ್ದಿದ್ರೆ, ಈ ರೀತಿ 10 ಕಾರಣಗಳಿದ್ದಾವೆ. ಈ ಜನರಲ್ ಸೆಕ್ರೆಟರಿ ಆಗಿದ್ದು ನನಗೊಂದು ದೊಡ್ಡ ಅನುಭವವನ್ನ ಮತ್ತು ಒಂದು ಎಕ್ಸ್ಪೋಜರ್ನ ಕೊಟ್ಟಿದೆ. ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೋಜರ್ ಎರಡನ್ನೂ ಕೊಟ್ಟಿದೆ ಜನರಲ್ ಸೆಕ್ರೆಟರಿ ಆಗಿದ್ದು. ಇವತ್ತು ಯಾವುದೇ ರಾಜ್ಯಕ್ಕೆ ಹೋದ್ರೂ ನಾನು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದ ಕಾರಣಕ್ಕೆ ಆ ರಾಜ್ಯದಲ್ಲಿ ನನ್ನನ್ನು ಗುರುತಿಡಿತಾರೆ. SC ಮೋರ್ಚಾ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೆ. ಯಾವುದೇ ರಾಜ್ಯದ ಯಾವುದೇ ಮೂಲೆಗೆ ಹೋದ್ರು ಒಂದು ಫೋನ್ ಹೊಡೆದ್ರೆ ಒಂದು 8-10 ಜನ ಕಾರ್ಯಕರ್ತರು ಬಂದು ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದು. ಅದು ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೋಜರು, ಅದು ಕೊಟ್ಟಂತ ಅನುಭವನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಬ್ರೇಕ್ನ ನಂತರ ಮತ್ತೆ ಬಂದಿದ್ದೀರಿ. ಆ ಬ್ರೇಕ್ ನಿಮ್ಮ ಪ್ರಕಾರ ಬ್ರೇಕ್ ಅಲ್ಲ, ಅದು ಕಾರ್ಯಕರ್ತರಿಗೊಂದು ಖುಷಿಯಾಗಿದೆ. ಸಿ ಟಿ ರವಿ ಅವರು ಮತ್ತೆ ವಿಧಾನ ಪರಿಷತ್ತಿಗೆ ಬರ್ತಾ ಇದ್ದಾರೆ ಈಗ ಅಂತ. ಅಭಿನಂದನೆಗಳು ಮತ್ತೊಮ್ಮೆ ಸಿ ಟಿ ರವಿ ಅವರು. ಧನ್ಯವಾದ, ನಿಮ್ಮ ಸಹಕಾರ ಇರಲಿ. ಧನ್ಯವಾದ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.